ಒಂದು ಕಾಲದಲ್ಲಿ ಸಣ್ಣ ಕಾಡಿನಲ್ಲಿ ಮುದ್ದಾದ ಮಂಗನೊಬ್ಬನಿದ್ದ. ಅವನ ಹೆಸರೇ ಬುಟ್ಟು. ಬುಟ್ಟು ತುಂಬಾ ಚುಟುಕು, ಆಟದಾಳು, ಎಲ್ಲರೊಡನೆ ಸ್ನೇಹ ಮಾಡುತ್ತಿದ್ದ. ಪ್ರತಿದಿನವೂ ಕಾಡಿನಲ್ಲಿ ಓಡಾಡುತ್ತಾ ಹೊಸ ಹೊಸ ಸ್ಥಳಗಳಿಗೆ ಹೋಗುವುದು ಅವನ ಹವ್ಯಾಸ. ಒಂದು ದಿನ ಬುಟ್ಟು ಹಚ್ಚ ಹಸಿರು ತೊಟ್ಟಿಲಿನಲ್ಲಿ ಆಡುತ್ತಿದ್ದ. ನಂತರ ಆಯಾಸದಿಂದ ಒಂದು ಮರದ ಮೇಲೆ ಮಲಗಿದ. ಒಂದು ಸದ್ದು ಕೇಳಿತು. ನೋಡಿದರೆ ಆಹಾರ ಹುಡುಕುತ್ತಾ ಬಂದಿರುವ ಕೋಳಿ ಮರಿಯೊಂದು ಬರುತ್ತಿರುವುದು ಕಂಡಿತು. ಬುಟ್ಟು ತಕ್ಷಣವೇ ಓಡಿಹೋಗಿ ಆ ಮರಿಯನ್ನು ಎತ್ತಿ ಶಾಖೆಯ ಮೇಲೆ ಇಟ್ಟ. ಮರಿಯು ಭಯದಿಂದ ನಡುಗುತ್ತಿತ್ತು. ಬುಟ್ಟು ಮರಿ ಭಯಪಡಬಾರದು ಎಂದು ನಗುತ್ತಾ ಹಾಡು ಹಾಡಿದ. ಅದರಿಂದ ಮರಿಯು ನಿಧಾನವಾಗಿ ಶಾಂತವಾಯಿತು. ಆ ದಿನದಿಂದ ಬುಟ್ಟು ಮತ್ತು ಕೋಳಿ ಮರಿಯು ಉತ್ತಮ ಗೆಳೆಯರಾದರು. ಬುಟ್ಟು ಅವನ ಆಟಗಳಲ್ಲಿ ಕೋಳಿಮರಿಯನ್ನು ಸೇರಿಸಿಕೊಂಡ. ಇಬ್ಬರೂ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದರು, ಜೊತೆಯಲ್ಲಿ ಕೂತು ಚಂದಮಾಮನ ಕಥೆ ಕೇಳುತ್ತಿದ್ದರು. ಒಂದು ದಿನ ಕಾಡಿಗೆ ಬಲೆಯು ಬಿದ್ದಿತ್ತು. ಬುಟ್ಟು ಅದರಲ್ಲಿ ಸಿಕ್ಕಿಕೊಂಡ. ಕೋಳಿ ಮರಿಯು ತನ್ನ ತಾಯಿ ಜೊತೆಗೂಡಿ ಬೇಗನೆ ಬಂದಿತು. ಅವಳು ಬಲೆಯನ್ನು ಕತ್ತರಿಸಿ ಬುಟ್ಟುವನ್ನು ರಕ್ಷಿಸಿದಳು. ಬುಟ್ಟು ತನ್ನ ಗೆಳೆಯನ ಧೈರ್ಯ ನೋಡಿ ಖುಷಿಯಿಂದ ಹಲ್ಲು ತೋರಿಸಿ ನಕ್ಕ. ಈ ಹಿತವಾದ ಕಥೆಯು ನಮಗೆ ಹೇಳುವುದು ಏನೆಂದರೆ, ಸತ್ಯ ಸ್ನೇಹ ಯಾವಾಗಲೂ ಸಹಾಯಕ್ಕೆ ಬರುವುದು. ಪ್ರಾಣಿಗಳು ಸ್ನೇಹವನ್ನು ಅರಿಯುತ್ತವೆ, ಬೆರೆತು ಬದುಕುತ್ತವೆ.